ರಾಜ್ಯದ ಜನತೆ ಗೊತ್ತಾಗಿದೆ. ಯಾಕಂದ್ರೆ ಏನು ಬೆಳೆಯಕ್ಕಾಗಲ್ಲ, ಬರಡು ಭೂಮಿ ಅಂತ. ಇಲ್ಲಿ ನನ್ನ ಎದುರುಗಡೆ ರೈತರು ಶ್ರೀನಿವಾಸ ರೆಡ್ಡಿ ರೈತರಿದ್ದಾರೆ, ಶಿಲ್ಪಾ ಅವರಿದ್ದಾರೆ, ಭಾರತಿ ಅವರು, ಶಾಂತಮ್ಮ, ಇವರೆಲ್ಲ ಇಲ್ಲೋರೆ ಲೋಕಲ್ ಅವರು. ಈ ಜಮೀನವರು ಇವರು ಅವ್ರು ಹೇಳಿದ್ರು ಜಮೀನವ್ರು ಎಲ್ಲ ಕೊಟ್ಬಿಟ್ಟಿದ್ದಾರೆ, ಬೇರೆಯವ್ರು ಯಾರೋ ಬಂದು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ. ನೋಡಿ ಜಮೀನವರು ಇಲ್ಲೇ ಇದ್ದಾರೆ ನೋಡಿ, ಒಳ್ಳೆ ಸಪೋರ್ಟ. ಸುಮಾರು ಒಂದು 30 ವರ್ಷದ ಮೇಲೆ ಆಗಿರ್ಬೇಕು ಸಪೋರ್ಟ. ಇದು ಪಾಲಿ ಹೌಸ್ ಇದೆ, ತೆಂಗಿನ ಮರ ಇದೆ, ಇದೆಲ್ಲ ನಮ್ ಕಣ್ಣಿಗೆ ಕಾಣುವಂತ ಗ್ರೀನರಿ. ಗ್ರೀನರಿ ಇದು. ಈ ಗ್ರೀನರಿಯನ್ನ ಇವತ್ತು ಸರ್ಕಾರ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಬಲವಂತವಾಗಿ ಜಮೀನು ಕೀಳ್ತಾ ಇರೋ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು, ನಮ್ಮ ಡಾಕ್ಟರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು, ನಮ್ಮ ರವಿಕುಮಾರ್ ಅವರು, ನಾವೆಲ್ಲ ಪೂರ್ತಿ ಟೀಮ್ ಬಂದಿರುವಂತದ್ದು. ಇಲ್ಲಿ ಆಗ್ತಾ ಇರುವಂತ ಅನ್ಯಾಯವನ್ನ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ರಾಜ್ಯದ ಜನತೆ ಗೊತ್ತಾಗಿದೆ. ಯಾಕಂದ್ರೆ ರಾಜ್ಯದ ಜನತೆಗೆ ಏನು ಕಾಂಗ್ರೆಸ್ ಅವರು ಕಟ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಬರಡು ಭೂಮಿ. ನಾವು ಅವ್ರಿಗೆಲ್ಲ ದಾನ ಕೊಟ್ಟಂಗೆ ಹಣ ಕೊಡ್ತಾ ಇದೀರಿ, 2 ಕೋಟಿ ಅಂತ ಇದೆ. ಇದು ದಾನ ಅಲ್ಲ, ಶಾಪ ಅದು. ಅದರಿಂದ ನಾವು ಇಲ್ಲೇ ರೈತರಿದ್ದಾರೆ. ಏನು ರೆಡ್ಡಿ ಅವರೇ, ಜಮೀನು ಇದೇನು ಬರಡು ಭೂಮಿನ ಈಗ ನಮ್ಮ ಬೋರ್ಗಳು ಓಡ್ತಾ ಇರೋದು 140 ಅಡಿ ನೀರೇ ಸಿಗಲ್ಲ. ಕೆಲವರು ಮಾಡಿಲ್ಲ, ಭೂಮಿ ಬೇಡ ಅನ್ನೋರು ಆತರ ಮಾತಾಡ್ತಾರೆ. ಇಲ್ಲೆಲ್ಲ ನೀರೇ ನೋಡಿ ಸರ್, ಕಣ್ಣಲ್ಲಿ ನೋಡಿ ಏನು ನಮ್ಮ ಏನ್ ಹೇಳ್ತೇಮ್ಮ ನೀನು? ಈಗ ಜಮೀನು ಏನನ್ನ ಈಗ ಕಬಡ್ಡಿ ಮಾಡಕ್ ಬಂದಿದ್ದಾರೆ ಕಾಂಗ್ರೆಸ್ ಅವರು, ಕಬಡ್ಡಿ ಮಾಡಿಬಿಟ್ಟು ಈ ಸೈಟ್ಗಳನ್ನ ನಿಮ್ಮೂ ಕೊಡಲ್ಲ ಅವ್ರೇನು. ಯಾರ್ಯಾರೋ ಎಲ್ಲಿ ಇಡೀ ದೇಶದಲ್ಲಿ ಯಾರು ಬರ್ತಾರೋ ಅವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾರೆ, ಅದರಿಂದ ಲಾಭ ಬರ್ತೈತೆ. ಆ ಲಾಭ ಲೇಔಟ್ ಮಾಡಕ್ಕೆ ಬರುವಂತ ದುಡ್ಡು, ಅದನ್ನ ಸ್ಕೀಮ್ ಇದು. ಅದಕ್ಕೆ ನಿಮ್ಮ ಅಭಿಪ್ರಾಯ ಜನಗಳಿಗೆ? ನಾವು ಕೊಡಕ್ ನಮ್ ರೆಡಿ ಇಲ್ಲ ಸರ್. ನಮ್ ಜಮೀನ ನಮ್ಗ ಸೈಟು ಬೇಡ, ದುಡ್ಡು ಬೇಡ. ನಮ್ಗೆ ಇರೋ ಅಷ್ಟ್ರಲ್ಲಿ ನಾವು ರಾಗಿ ಭತ್ತ ಆದ್ರೂ ಬೆಳ್ಕೊಂಡು ನಾವು ಜೀವನ ಮಾಡ್ಕೊಂಡು ಆರಾಮಾಗಿ ಇದ್ದೀವಿ. ಇರೋ ತರಕ್ಕೆ ನಮ್ಗೆ ಅಷ್ಟೇ ಸಾಕು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಒಂದ್ 45-50 ವರ್ಷದಿಂದ ನಾವ್ ಮಾಡ್ತಾ ಇದ್ವಿ. ಅದಕ್ ಮೊದಲು ನಾವು ರೈತರ ಮಕ್ಳೇ, ನಮ್ಮ ಅಪ್ಪ ಅಮ್ಮನೂ ರೈತರ ಮಕ್ಳೇ, ಅತ್ತೆ ಮಾವನು ರೈತರೇನೆ. ಸರ್ಕಾರದವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳ ಆದಿಯಾಗಿ 70-80% ರೈತರುಗಳು ಕೊಡಕ್ ಒಪ್ಕೊಂಡ್ಬಿಟ್ಟಿದ್ದಾರೆ ಜಮೀನು. ಯಾರು ಹೋರಾಟ ಮಾಡ್ತಾರೆ ರೈತರೇ ಅಲ್ಲ ಅನ್ನೋ ವಾದವನ್ನು ಕೂಡ ಅವ್ರು ಹೇಳ್ತಾರೆ. ಶಾಲೆ ಹಾಕೊಂಡ್ ಬಂದವ್ರೆ, ಬೇರೆ ಪಕ್ಷದವ್ರು ಶಾಲೆ ಹಾಕೊಂಡ್ ಬಂದವ್ರೆ, ರೈತರಲ್ಲ ಅಂತ ಹೇಳ್ತಾರೆ ಸರ್. ನೀವು ಬೇರೆ ಶಾಲು ಬೇರೆ ಊರವ್ರ? ನೀವೆಲ್ಲ ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಬೇರೆ ಊರವರು ಅಂತ. ನೋಡ್ಲಿ ಸರ್, ಇವಾಗ ಸರ್ ಬಾಯ್ ಬಿಟ್ರೆ ಸುಳ್ಳು. ನಮ್ದು ಎಷ್ಟು ಎಕರೆ ಇದೆ ಇಲ್ಲಿ ತೋಟ? ಇದು 15 ಎಕರೆ ಇದೆ. ನಿಮ್ಮ ಕುಟುಂಬ 1 ಎಕರೆ 2 ಎಕರೆ ಮಾತ್ರ ರೆಡಿ ಇದ್ದಾರೆ ಅದು ಕೃಷಿ ಮಾಡೋದಕ್ಕೆ. 10-15 ಎಕರೆ ಇರೋರು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ಒಂದು ವಾದ ನಡೀತಾ ಇದೆ. ಇನ್ನು ಊರ್ ಪಕ್ಕ ಕೆಂಪೈಪಳ್ಳಿಗೆ ಸೇರಿರೋದು 4 ಎಕರೆ ಇದೆ. 15 ಎಕರೆನೂ ನೀವು ಮಾಡ್ತಾ ಇದ್ದೀರಾ, ಕೃಷಿ ಮಾಡ್ತಿದ್ದೀರಾ. ಇಲ್ಲಿ ನಿಮ್ ಮುಂದಕ್ಕೆ ಹೋದ್ರೆ ಅಡಿಕೆ ಇದೆ, ರೇಷ್ಮೆ ಇದೆ. ಇಲ್ಲಿ ಸ್ವಲ್ಪ ಮುಂದೆ ನಿಮ್ಮ ಜಮೀನವರ ಅಭಿಪ್ರಾಯ ಬೇಡ, ಅಕ್ವೈರ್ ಆಗೋದ್ ಬೇಡ. ಇದು ಬರಡು ಭೂಮಿ ಅಲ್ಲ, ಇದು ನೀರಾವರಿ ಭೂಮಿನೇ. ಬರಡು ಭೂಮಿ ಅಂತ ಜನಗಳು ಕಾಣಿಸ್ತಾ ಇಲ್ವಾ? ಎಲ್ಲೋ ನಿಂತ್ಕೊಂಡು ಬರಡು ಭೂಮಿ, ಕೊಚ್ಚೆ ನೀರು. ಅದೇ ಕೊಚ್ಚೆ ನೀರಿಂದ ಎಷ್ಟೋ ಜನ ಬದುಕ್ತಾ ಇದಾರೆ. ನಮ್ಗೆ ಯಾವ್ದೇ ರೀತಿ ಯಾವ ಕ್ಯಾನ್ಸರ್ ಆತರ ಏನು ಬಂದಿಲ್ಲ. ಸುಮ್ನೆ ಸುದ್ದಿಗಳನ್ನೆಲ್ಲ ಹಬ್ಬಿಸ್ತಾ ಇದಾರೆ. ನಾವು ಸುಮಾರು 20-30 ವರ್ಷದಿಂದ ಹಸು ಸಾಗಾಣಿಕೆ ಎಲ್ಲ ಮಾಡ್ತಾ ಇದೀವಿ. ನಾವು ಅದರಿಂದ ತಿಂತಾ ಇದೀವಿ. ನಾವು ಭೂಮಿ ತಾಯಿನ ಯಾವತ್ತೂ ಬಿಟ್ಕೊಡಕ್ ನಾವು ರೆಡಿ ಇಲ್ಲ ಸರ್. ನಮ್ ಭೂಮಿ ನಮ್ಗೆ ಬೇಕು ಸರ್, ದಯವಿಟ್ಟು ನಾವು ಕೇಳ್ಕೊತಾ ಇದೀವಿ. ನಮ್ ಭೂಮಿ ನಮ್ಗೆ ಕೊಡ್ಸ್ಕೊಡಿ. ನಿಮ್ದು ಎಷ್ಟು ಎಕರೆ ಇದೆ? ಅಂದ್ರೆ 1 ವರ್ಷಕ್ಕೆ 6 ಲಕ್ಷ ಏರಿಯಾದಲ್ಲಿ. ಈ ಇದು ದಿನ 1400ರಿಂದ 1500 ವರ್ಷಕ್ಕೆ. ಇಲ್ಲ ಐತೆ ನೋಡೋಣ, 5,40,000 ಲೀಟರ್ ಹಾಲು ಒಂದು ವರ್ಷಕ್ಕೆ. ಇದು 2 ಕೋಟಿ 1 ವರ್ಷದ ಹಾಲು. ಚಿಕ್ಕಳ್ಳಿ 5,40,000.
ಒಂದ್ ಸಂಘ ಒಂದ್ 1,200 ಲೀಟರ್ ದಿನ ಉತ್ಪಾದನೆ ಆಗುವಂತ ಸಂಘ ಇದು. ಇನ್ನು 2,000 3,000 ಉತ್ಪಾದನೆ ಆಗುವಂತ ಹಾಲು ಉತ್ಪಾದಕ ಸಹಕಾರ ಸಂಘ ಇಲ್ಲಿ ಏರಿಯಾ 23 ಸಂಘಗಳಿದಾವ 23 24 ಸಂಘ ಇದೆ. ಇದೇ ಅವರೇಜ್ ಇಷ್ಟೇ ಬರುತ್ತೆ 2 ಇಲ್ಲ, ಒಂದು 500 ಇದೆ, ಒಂದು 3,000 ಇದೆ ಅಣ್ಣ. ತಾಲೂಕಲ್ಲಿ 23 ಸಂಘ ಇದೆ. ಈ ಸ್ವಾಧೀನ ವ್ಯಾಪ್ತಿ ಸ್ವಾಧೀನ ಆಗ್ತಾ ಇರೋದು ವ್ಯಾಪ್ತಿ ಈ ವ್ಯಾಪ್ತಿ ವ್ಯಾಪಾರ ಆಗ್ತಾ ಇಲ್ಲ. 23 24 ಆವರೇಜ್ ಕಂಚನಹಳ್ಳಿ ಬೈರಮಳೆ ಗ್ರಾಮ ಪಂಚಾಯತ್ 30ರಿಂದ 40 ಕೋಟಿ ಮಾಡ್ಕೊಳ್ಳಿ. ಇವ್ರು ಯಾರು ಭೂಮಿನೇ ಇಲ್ಲ, ಯಾರು ಇರೋರ ಹತ್ರ ಏನೋ ಮಾತು ಮಾಡಿದ್ರು 1 ಗುಂಟೆ ಅರ್ಧ ಎಕರೆ ಗುತ್ತಿಗೆ ಮಾಡ್ಕೊಂಡು ನಿನ್ನ ಅಭಿಪ್ರಾಯ ಏನಪ್ಪ? ಸರ್, ನಮ್ಗೆ ಈ ಭೂಸ್ವಾಧೀನ ಅದು ನಮ್ಗೆ ಇಷ್ಟನೇ ಇಲ್ಲ. ಈ ಭೂಸ್ವಾಧೀನ ಆಗೋದು ನಮ್ಗೆ ಇಷ್ಟ ಇಲ್ಲ. ಇಡೀ ನಮ್ಗೆ ಎಲ್ಲ ಇಡೀ ಊರಲ್ಲಿ 95% ಯಾರಿಗೂ ಇಷ್ಟ ಇಲ್ಲ. ಯಾರೋ ಕೆಲವರು 3 ಮಂದಿ 2 ಮಂದಿ ಅವ್ರು ಸುಮ್ಮನೆ ಏನೇನೋ ಬೋಗಸ್ ಹಂಗ ಹೋಗ್ತದೆ, ಒಂದೇ ಸಲ ದುಡ್ಡು ಕೊಡ್ತಾರೆ, ಈ ತರ ಎಲ್ಲ ಏನೇನೋ ಸುಳ್ಳು ಹೇಳಿ ಅವ್ರೆಂತವ್ರು ಅಂದ್ರೆ 10 ಎಕರೆ 15 ಎಕರೆ ಇರುವಂತವ್ರು. ನಮ್ಮ ಹತ್ರ ಇರೋದೆಲ್ಲ 1 ಎಕರೆ ಇಂಥವ್ರೆ ತುಂಬಾ ಜಾಸ್ತಿ ಇದ್ದಾರೆ. 1 ಎಕರೆ 2 ಎಕರೆ ಇರುವಂತ ರೈತರು ಎಷ್ಟು ಜನ ಇದ್ದಾರೆ? ಒಂದು 1 ಎಕರೆ 2 ಎಕರೆ ಅಂದ್ರೆ ಸರ್, ಇಡೀ ಊರಲ್ಲಿ 150 ಮನೆ ಇದೆ. 150 ಮನೆಯಲ್ಲಿ ಪಾಣಿ ಇರುವಂತವ್ರು ಒಂದು 40ರಿಂದ 45 ಮನೆಯವರು ಅಷ್ಟೇ. ಉಳಿದವರೆಲ್ಲ ಬೇರೆ ಕೂಲಿ ಮಾಡಿ ಅಥವಾ ರೇಷ್ಮೆ ಒಂದು ಮಾಡ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ರೇಷ್ಮೆ 35 ಕೋಟಿ ಸಮಸ್ಯೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್, ಸರ್ಕಾರಕ್ಕೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಈ ಭೂಸ್ವಾಧೀನ ದಯವಿಟ್ಟು ಕೈ ಬಿಟ್ಬಿಡಿ. ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿರಕ್ಕೆ ನಮ್ಗೆ ಅವಕಾಶ ಮಾಡ್ಕೊಡಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ, ಇನ್ನೂ ಉನ್ನತ ಹುದ್ದೆಗೆ ಹೋಗೋ ಅವಕಾಶನೂ ಸಿಗ್ಲಿ ನಿಮ್ಗೆ. ದಯವಿಟ್ಟು ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಬಿಜೆಪಿ